ಮೇಲೆ ರಕ್ಕಸ ಕ್ರೌರ್ಯ ಮೆರೆದ ಧರ್ಮಸ್ಥಳ ಠಾಣೆ ಪಿಎಸ್ಐ ಬೆಲ್ಟ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ ಕಿಶೋರ್. ವರ್ಗಾವಣೆಗೆ ಬೇಕಾದ 10 ಲಕ್ಷ ಹಣ ತರುವಂತೆ ಪತ್ನಿಗೆ ಕಿರುಕುಳ ನೀಡಿದ್ದಾರೆ. ಪತ್ನಿಯ ಮೇಲೆ ರಕ್ಕಸ ಕ್ರೌರ್ಯವನ್ನ ಮೆರೆದಿದ್ದಾರೆ ಧರ್ಮಸ್ಥಳ ಠಾಣೆ ಪಿಎಸ್ಐ. ಬೆಲ್ಟ್ನಿಂದ ಮನಸೋ ಇಚ್ಛೆ ಹಲ್ಲೆ ನಡೆಸಿದ್ದಾರೆ. ವರ್ಗಾವಣೆಗೆ ಬೇಕಾದ 10 ಲಕ್ಷ ಹಣ ತರುವಂತೆ ಪತ್ನಿಗೆ ಕಿರುಕುಳ ಕೊಟ್ಟಿರುವಂತ ಪ್ರಕರಣ ಇದು. ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ನಿಂದ ಪತ್ನಿಗೆ ಟಾರ್ಚರ್. ಪತ್ನಿ ವರ್ಷ ಮೇಲೆ ದೈಹಿಕ ಹಲ್ಲೆ ನಡೆಸಿದ್ರ ಪಿಎಸ್ಐ ಕಿಶೋರ್. ಪತ್ನಿ ವರ್ಷಗೆ ವರದಕ್ಷಿಣೆ ಹಣ ತರುವಂತೆ ಪಿಎಸ್ಐ ಕಿಶೋರ್ ಕಿರುಕುಳ ನೀಡಿದಾರಂತೆ. ಮಾರ್ಚ್ 24ರಂದು ನಾಗರಬಾವಿ ಮನೆಗೆ ಬಂದಿದ್ರು ಕಿಶೋರ್. ಪತ್ನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಿಶೋರ್ನಿಂದ ಆದಂತ ಕಿರುಕುಳ ಇದು. ಪತ್ನಿಗೆ ವರದಕ್ಷಿಣೆ ತರುವಂತೆ ನಿರಂತರವಾಗಿ ತನ್ನ ಪತಿ ಕಿಶೋರ್ ಕಿರುಕುಳವನ್ನ ನೀಡ್ತಾ ಇದ್ರು ಅಂತ ಪತ್ನಿ ವರ್ಷ ಆರೋಪ ಮಾಡಿದ್ದಾರೆ. ವರ್ಷ ತಂದೆ ತಾಯಿ ಮೇಲೂ ಹಲ್ಲೆ ನಡೆಸಿರುವಂತ ಆರೋಪ ಇದೆ. ಚಂದ್ರ ಲೇಔಟ್ ಠಾಣೆಯಲ್ಲಿ ಪತ್ನಿ ವರ್ಷ ದೂರನ್ನ ದಾಖಲಿಸಿದ್ದಾರೆ ಪಿಎಸ್ಐ ಕಿಶೋರ್ ವಿರುದ್ಧ. ಕಿಶೋರ್ ವಿರುದ್ಧ ಚಂದ್ರ ಲೇಔಟ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಪಿಎಸ್ಐ ಕಿಶೋರ್ನಿಂದ ಪತ್ನಿ ಮೇಲೆ ಹಲ್ಲೆ ಪ್ರಕರಣ. ಪಿಎಸ್ಐ ಕಿಶೋರ್ ಪತ್ನಿ ವರ್ಷ ಮಾವ ಚಂದ್ರಶೇಖರ ಹೇಳಿಕೆ ನೀಡಿದ್ದಾರೆ. 2024ರಲ್ಲಿ ಅದ್ದೂರಿಯಾಗಿ ಮದುವೆ ಮಾಡಿಕೊಟ್ಟಿದ್ರು. ಮದುವೆ ಆದ ಮೇಲೆ ವರದಕ್ಷಿಣೆಗಾಗಿ ಕಿರುಕುಳ ಶುರುವಾಗಿದೆ. ಮದುವೆ ಸಮಯದಲ್ಲಿ 10 ಲಕ್ಷ ಹಣ ಕೊಟ್ಟಿದ್ರು. ಪಿಎಸ್ಐ ಕಿಶೋರ್ ಬಂಧನ ಆಗಬೇಕು ಅಂತ ಹೇಳಿದ್ದಾರೆ ಮಾವ ಚಂದ್ರಶೇಖರ್. ಪಿಎಸ್ಐ ಕಿಶೋರ್ ಮೇಲೆ ಈಗ ದೂರು ದಾಖಲಾಗಿದ್ದು ಎಫ್ಐಆರ್ ಆಗಿದೆ. ತನ್ನ ಪತ್ನಿಗೆ ವರದಕ್ಷಿಣೆ ಹಣ ತರುವಂತೆ ಕಿರುಕುಳ ಕೊಟ್ಟಿರುವಂತ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಕಿಶೋರ್. ನಾನು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಇವಾಗ ನಾನು ಧರ್ಮಸ್ಥಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ರೆವಿನ್ಯೂ ಅಲ್ಲಿ. ನನಗೆ ಕಾಸು ಬರುತ್ತೆ ಅಲ್ಲಿ. ನಿಮ್ಮ ಅಪ್ಪಂಗೆ 10 ಲಕ್ಷ ರೂಪಾಯಿ ಕೊಡೋಕ್ಕೆ ಕೇಳು. ನಾನು SP ಕಾಸು ಕೊಡಬೇಕು. IG-ಗೆ ಯಾರ್ಯಾರಿಗೋ ಹೆಸರು ಹೇಳಿದ್ದಾನೆ ಸರ್, ಆಫೀಸರ್ಸ್ ಹೆಸರುಗಳೆಲ್ಲ ಹೇಳಿದ್ದಾನೆ ಅವನು. ನೀನು ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ದುಡ್ಡು ಕೊಡು ನೀನು ಅಂತ ತುಂಬ ವಲ್ಗರಲ್ಲಿ ಸರ್. ಕೆಟ್ಟ ಅಂದರೆ ತುಂಬ ಹೀನಾಮಾನವಾಗಿ ಇವ್ರ ತಂದೆ ತಾಯಿನ ಬೈಕೊಂಡಿದ್ದಾನೆ. ಆಮೇಲೆ ಯಾರಿಗಾರು ಏನಾರು ಹೇಳಿದ್ರೆ ನೀನು ಕಾಸು ಕೇಳಿದ್ದಾನೆಲ್ಲ ಹೇಳಿದ್ರೆ ನೀನು ಸುಟ್ಬಿಡ್ತೀನಿ ಅಂತ ವೆಪನ್ ತೋರಿಸಿದ್ದಾನೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಬಂದಿದ್ದಾನೆ. ಅವಾಗೆಲ್ಲ ಹೊಡೆದಿಲ್ಲ ಮೂಡಿಗೆರೆಯಲ್ಲಿ. ಅದಾದಮೇಲೆ ಹೆಂಗೋ ಮಾಡಿ ಯಾರನ್ನೋ ಹಿಡ್ಕೊಂಡು ಏನು ಮಾಡ್ಕೊಂಡು ನಂಗೆ ಗೊತ್ತಿಲ್ಲ ಸರ್. ಧರ್ಮಸ್ಥಳಕ್ಕೆ ಟ್ರಾನ್ಸ್ಫರ್ ಆದ. ಧರ್ಮಸ್ಥಳಕ್ಕೆ ಟ್ರಾನ್ಸ್ಫರ್ ಆದಮೇಲೆ ಮನೆ ಮಾಡಬೇಕಲ್ಲ. ಮನೆ ಮಾಡ್ಬೇಕಾದ್ರೆ 2 ಲಕ್ಷ ರೂಪಾಯಿ ಕಾಸು ಕೇಳಿದ್ದಾನೆ ತಿರ್ಗಾ. ಅವಾಗ ನಿರಂತರವಾಗಿ ಹೊಡೆದಿದ್ದಾನೆ ಸರ್. ಜುಲೈ ತಿಂಗಳಿಂದ ಸಾಕಷ್ಟು ಹೊಡೆದಿದ್ದಾನೆ. 3 ಸಾರಿ ಮೂರ್ಛೆ ಹೋಗಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.